ಕಿರುತೆರೆಯಲ್ಲಿ ಮತ್ತೆ ಮಿಂಚಲು ಬಂದ ಡ್ರೋನ್ ಪ್ರತಾಪ್. ಅದ್ಯಾವ ಶೋ ಅಂದ್ರ ಅದನ್ನೇ ಹೇಳ್ತೀವಿ ಕೇಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಯಾವಾಗಲೂ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುತ್ತಾರೆ. ಇತ್ತೀಚೆಗಷ್ಟೇ ನೀರಿನಲ್ಲಿ ಕೆಮಿಕಲ್ ಹಾಕಿ ಬ್ಲಾಸ್ಟ್ ಮಾಡಿ 9 ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಬಂದಿದ್ದರು. ಇದರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಟಾಕ್ನಲ್ಲಿದ್ದಾರೆ. ಸದ್ಯ ಡ್ರೋನ್ ಪ್ರತಾಪ್ ಕುರಿತ ಹೊಸ ವಿಚಾರ ಏನಂದ್ರೆ, ಇವರು ಕಿರುತೆರೆಯಲ್ಲಿ ಮತ್ತೆ ಮಿಂಚಲು ಸಜ್ಜಾಗಿದ್ದಾರೆ. ಜಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಇಂದಿನಿಂದ ಶುರುವಾಗಲಿದ್ದು, ಇದರಲ್ಲಿ ಡ್ರೋನ್ ಪ್ರತಾಪ್ ಕೂಡ ಕಾಣಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಪ್ರತಾಪ್ ತುಂಬಾನೇ ಡಿಫ್ರೆಂಟ್ ಆಗಿ ಇಡೀ ಕರ್ನಾಟಕದ ಜನತೆಯ ಮನ ಗೆದ್ದರು. ದೊಡ್ಡ ಮನೆಯಲ್ಲಿ ಸದಾ ಜಗಳವಾಡುತ್ತಿದ್ದ ಕಂಟೆಸ್ಟೆಂಟ್ ಗಳ ಮಧ್ಯೆ ಇವರು ಸೈಲೆಂಟ್ ಆಗಿ ಕಾಣಿಸಿಕೊಂಡು ಕೊನೆವರೆಗೂ ಇದ್ದು ರನ್ನರ್ ಅಪ್ ಕೂಡ ಆಗಿದ್ದರು. ಆ ನಂತರ ಗಿಚ್ ಗಿಲಿಗಿಲಿ ಸೀಸನ್ 3ರಲ್ಲೂ ಕೂಡ ಪ್ರೇಕ್ಷಕರನ್ನ ರಂಜಿಸಿ ತಮ್ಮಲ್ಲಿರುವ ಕಾಮಿಡಿ ಆಂಗಲ್ ಅನ್ನ ಪ್ರೇಕ್ಷಕರಿಗೆ ತೋರಿಸಿದ್ದರು. ಇದೀಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಶೋಗೆ ಪ್ರತಾಪ್ ಭರ್ಜರಿಯಾಗಿ ಕಾಲಿಟ್ಟಿದ್ದಾರೆ. ನಮಗೂ ಒಂದು ಕನ್ಯೆ ಇದ್ರೆ ಹೇಳಿ ಎಂದು ಸ್ಮಾರ್ಟ್ ಆಗಿ ಡ್ರೋನ್ ಮೇಲಿಂದ ವೇದಿಕೆಗೆ ಕದರಾಗಿ ಬಂದಿದ್ದಾರೆ. ಇನ್ನು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಗೆ ಡ್ರೋನ್ ಪ್ರತಾಪ್ ಬರುತ್ತಿದ್ದಂತೆ ಡಿಂಪಲ್ ಕ್ವೀನ್ಗೆ ಶಾಕ್ ಕೊಟ್ಟಿದ್ದಾರೆ. ಪ್ರತಾಪ್ಗೆ ನಟಿ ರಚಿತಾ ರಾಮ್ ಯಾರಾದ್ರೂ ಪ್ರಪೋಸ್ ಮಾಡಿದ್ದಾರಾ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿದ ಡ್ರೋನ್ 2 ಮ್ಯಾರೇಜ್ ಪ್ರಪೋಸಲ್ ಬಂದಿದೆ ಎಂದಿದ್ದಾರೆ. ಇದೇ ಮಾತಿಗೆ ರಚಿತಾ ರಾಮ್ ಹಾಗೂ ಉಳಿದ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ. ಮುಂದುವರೆದು ನಿರೂಪಕ ನಿರಂಜನ್ ದೇಶಪಾಂಡೆ, ಪ್ರತಾಪ್ ಆ ಕಡೆ ಸುಂದರಿಯರಿದ್ದಾರೆ, ಸ್ವಲ್ಪ ಆ ಕಡೆ ಹೋಗಿ ಅಂತಿದ್ದಂತೆ ಸುಂದರಿಯರನ್ನ ನೋಡಿ ಪ್ರತಾಪ್ ನಾಚಿ ನೀರಾಗಿದ್ದಾರೆ. ಹೇಗೋ ಹರಸಾಹಸ ಮಾಡಿ ಡ್ರೋನ್ ಪ್ರತಾಪ್ ಭರ್ಜರಿ ಬ್ಯಾಚುಲರ್ಸ್ ನ ಸುಂದರಿಯರ ಬಳಿ ಹೋಗಿ ಮೇಡಮ್ ಎಂದಾಗ, ಇಲ್ಲಿ H2SO4 ಎಲ್ಲ ವರ್ಕ್ ಆಗುವುದಿಲ್ಲ, ಇಲ್ಲೇನಿದ್ರು 143 ಅಷ್ಟೇ ವರ್ಕ್ ಆಗುವುದು ಅಂತ ಪ್ರತಾಪ್ಗೆ ಗಗನ್ ಕಾಲೆಳೆದಿದ್ದಾರೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಇದೇ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ಪ್ರಸಾರವಾಗಲಿದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜಡ್ಜ್ ಆಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಜೊತೆಗೆ ಈ ಶೋನಲ್ಲಿ ರಕ್ಷಕ್ ಬುಲೆಟ್ ಕೂಡ ಕಾಣಿಸಿಕೊಂಡಿದ್ದಾರೆ.